ಕೇಳೋದಕ್ಕೆ ಹೋಗಲ್ಲ. ಆದ್ರೆ ಅವ್ರು ಏನ್ ಮಾಡ್ತಾರೆ, ಕೆಲವೊಂದು ಸಂದರ್ಭಗಳು ಬಂದಾಗ, ಅವ್ರಿಗೆ ಕಷ್ಟ ಬಂದಾಗ ಅವ್ರು ಬಿದ್ದು ಹೋಗ್ತಾರೆ. ಆದ್ರೆ ವಾಕ್ಯ ಕೇಳುವವರಿಗೆ ಕಷ್ಟ ಬಂದಾಗ ಎಲ್ಲ ವಾಕ್ಯನೇ ನೆನಪು ಬರ್ತಾ ಇರ್ತದೆ, ಆ ವಾಕ್ಯನೇ ಆಧಾರ ಆಗ್ತದೆ, ಆ ವಾಕ್ಯನೇ ಅವ್ರನ್ನ ರಕ್ಷಣೆ ಮಾಡ್ತದೆ. ಯಾಕಂತಂದ್ರೆ ಆ ವಾಕ್ಯನೇ ನಮ್ಮ ಯೇಸು ಸ್ವಾಮಿ. ಹಲ್ಲೆಲೂಯಾ. ಸೊ ಈ ಒಂದು ದಿನ ಕೂಡ ನಾವು ದೇವ್ರ ವಾಕ್ಯ ಕೇಳಲಿಕ್ಕೆ ಹೋಗ್ತಾ ಇದ್ದೇವೆ. ನಾವೊಂದು ವಿಶೇಷವಾಗಿರುವಂತ ವಾಕ್ಯವನ್ನ ನಾವು ಕೇಳ್ತೇವೆ. ಸೊ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಐ ಥಿಂಕ್ ಮೀಟಿಂಗ್. Okay. Praise be to God. Okay. Say good news that we are here. So no matter who's there or who's not there, but we are here because God is here. ನಮ್ಗೆ ಯಾರು ಬಂದ್ರೆ ಯಾರು ಬಂದಿಲ್ಲ, ಓಕೆ, ನೋ ಪ್ರಾಬ್ಲಮ್. ದೇವ್ರು ಬಂದ್ರೆ ಸಾಕು. ಹಲ್ಲೆಲೂಯಾ, ಅಷ್ಟು ಸಾಕು. But I want to promise you, when God is present, He is present with His hosts, with His heavenly army. Hallelujah. Oh my God, ಎಷ್ಟು ಒಂದು ಆಶ್ಚರ್ಯಕರವಾಗಿದೆ ಅದು. Is present with heavenly armies ಅಂತಂದ್ರೆ he has come. ದೇವರು ಬಂದಿದ್ದಾನೆ. ಹಿಂದೆಗಡೆ ಎಷ್ಟೋ ಅಸಂಖ್ಯವಾದಂಥ ದೇವದೂತರು ಬೆಂಕಿಯ ರಥಗಳಲ್ಲಿ ಎಳೆದು ಬಂದಿರುವಾಗ ಅದನ್ನ ನಾವು ನೋಡ್ಬೇಕು. ಓ ದೇವ್ರೆ, ಓ ಕರ್ತನ ಸ್ವಾಮಿ, ಅಪ್ಪ, ಯಾರು ಬಂದಿದ್ದಾರೆ? ಮನುಷ್ಯರು ದೈಹಿಕವಾಗಿ ಸತ್ತು ಹೋಗ್ತಾರೆ, ಆದ್ರೆ ಆತ್ಮಿಕವಾಗಿ ನಾವು ನೋಡುವಾಗ ದೇವರು ತನ್ನ ಪರಲೋಕ ರಾಜ್ಯದ ಒಡನೆ ಬಂದಿರುವಾಗ, ಓ ಕರ್ತನೆ, ಎಂಥ ದೊಡ್ಡ ಸೈನ್ಯ ನೀನು ಇಳಿಸಿಕೊಂಡು ನೀನು ಬಂದಿದೆ ಅಂತ ಹೇಳ್ಬಿಟ್ಟು ನಾವು ಅವಾಗ ನಮ್ಗೆ ಅರ್ಥ ಆಗ್ತದೆ. ಆ ಒಂದು ರೆವಲ್ಯೂಷನ್ ನಿಮ್ಗೆ ಸಿಕ್ಕುವಾಗ, ಆ ಒಂದು ಪ್ರಕಟಣೆ, ಆ ಒಂದು ದೃಷ್ಟಿ ನಿಮ್ಗೆ ಸಿಕ್ಕುವಾಗ, ನಾನು ನಿಮ್ಗೆ ಹೇಳ್ತೇನೆ, ನಿಮ್ಮ ಜೀವಿತದ ಯಾವ ಒಂದು ಪರಿಸ್ಥಿತಿಯಲ್ಲಿ ಕೂಡ ನೀವು ಹೆದರುವುದಿಲ್ಲ. ಯಾಕಂತಂದ್ರೆ ನಿಮ್ಗೆ ಗೊತ್ತು ಖಚಿತವಾಗಿ ದೇವರ ಒಂದು ಫೈರ್ ಚಾರಿಯಟ್ಸ್, ಏಂಜಲ್ಸ್ ವಿತ್ ಫೈರ್ ಚಾರಿಯಟ್ಸ್ ನಿಮ್ ಜೊತೆ ಇದ್ದಾರೆ ಅಂತ. ಹಲ್ಲೆಲೂಯಾ. ಇಮ್ಯಾಜಿನ್ ನೀವು ಎಲ್ಲೆಲ್ಲಿ ಹೋಗ್ತೀರಾ ಅಲ್ಲೆಲ್ಲ ನಿಮ್ ಜೊತೆಗೆ ಚಾರಿಯಟ್ಸ್ ಬರ್ತಿದ್ರೆ ಹೆಂಗಿರುತ್ತೆ, ಫೈರ್ ಚಾರಿಯಟ್ಸ್. ನಮಗೇನು ಭಯನೇ ಆಗಲ್ಲ. ಹೋಗಿ ಸೈಡ್ ಹೋಗಿ ಅಂತ ಹೇಳ್ತೇನೆ. ದಟ್ ಈಸ್ ವಾಟ್ ಹ್ಯೂಮನ್ ಆಟಿಟ್ಯೂಡ್ ಈಸ್. ಬಟ್ ನಮಗೆ ಗೊತ್ತಿಲ್ಲ, ಅದು ಹೋಗ್ತಾರೆ, ನಾವೇ ಸೈಡ್ ಹೋಗ್ತಿರ್ತೀವಿ, ಯಾರು ಅಂತ. ಬಟ್ ವೆನ್ ವಿ ಅಂಡರ್ಸ್ಟ್ಯಾಂಡ್ ಹೂ ವಿ ಆರ್ ಇನ್ ಕ್ರೈಸ್ಟ್, ವಿ ಟೆಲ್ ದ ವಿಕೆಡ್ಲಿ ಸ್ಪಿರಿಟ್ಸ್ ಟು ಗೋ. ಯಾರಿಗಾದ್ರೂ ಡಿಸೀವ್ ಮಾಡಿರುತ್ತೆ, ಯಾರಿಗಾದ್ರೂ ಪ್ರೊಸೆಸ್ ಮಾಡಿರುತ್ತೆ, ನಾವು ಹೋಗಿ ನಿಂತ್ಕೊಳ್ಳುವಾಗ ಅವ್ರಿಗೆ ಬಿಡುಗಡೆ ಆಗ್ತದೆ. ವೆನ್ ಯು ಸಿ ಥ್ರೂ ದ ಐಸ್ ಆಫ್ ಸ್ಪಿರಿಚುವಲ್. ಹಲ್ಲೆಲೂಯಾ. ಈ ಒಂದು ದಿನ ದೇವ್ರ ವಾಕ್ಯನ ನಿಮ್ಮ ಹತ್ರ ಮಾತಾಡ್ಬೇಕಂತ ತೆಗೆದುಕೊಂಡು ಬಂದಿರುವಾಗ ನಾನು ಪ್ರಾರ್ಥಿಸ್ತಾ ಇದ್ದೆ, ದೇವ್ರ ಏನ್ ಮಾತಾಡ್ಲಿ ಎಂಬುದಾಗಿ ದೇವ್ರು ನನಗೆ ಕೊಟ್ಟಂತ ವಾಕ್ಯ ಫೈರ್ ಚಾರಿಯಟ್ಸ್. ಹಲ್ಲೆಲೂಯಾ. ದೇವರ ಒಂದು ಅಗ್ನಿ ಏನಂತೆ ಉರಿಯುವ ಒಂದು ರಥಗಳು ನೋಡೋಣ. ಅದು ನಾವು 2ನೇ ಅರಸುಗಳು 6ನೇ ಅಧ್ಯಾಯ 16ರಿಂದ 18 ವಚನ ಈ ರೀತಿಯಲ್ಲಿ ಮಾತಾಡ್ತದೆ. ಆಗ ಎಲೀಷನು ಅವನಿಗೆ, ಹೆದರಬೇಡ, ಅವರ ಕಡೆಯಲ್ಲಿರುವವರಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಿನವರಾಗಿದ್ದಾರೆ ಎಂದು ಹೇಳಿ, ಯೆಹೋವನೇ ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಿದಲು ಯೆಹೋವನು ಅವನ ಕಣ್ಣುಗಳನ್ನು ತೆರೆದನು. ಓಕೆ, ಇಷ್ಟು ನಾನು ಓದಿ, ಇಷ್ಟು ನಾನು ಮಾತಾಡಿ ಮುಂದೆ ಹೋಗ್ತೇನೆ. ಇಲ್ಲಿ ವಾಕ್ಯ ನಾವು ನೋಡುವಾಗ ಇಲ್ಲಿ ಏನಾಗಿದೆ, ಅರಾಮ್ಯ ಅಂದ್ರೆ ಅಸಿರಿಯನ್ಸ್, ಸಿರಿಯಾ. ಸೊ ಆ ಒಂದು ದೇಶದವರು ಬಂದ್ಬಿಟ್ಟಿದ್ದಾರೆ. ಅವ್ರ ಕಡೆ ಏನಿದೆ ಅಂತ ರಥಗಳು ಮತ್ತೆ ಸೈನಿಕರು ಜಾಸ್ತಿ ಜನ ಇದ್ದಾರೆ, ಆದ್ರೆ ಇವ್ರ ಕಡೆ ಕಮ್ಮಿ ಇದ್ದಾರೆ. ಸೊ ಆ ರೀತಿಯಲ್ಲಿ ಎಲೀಷನ ಒಂದು ಸೇವಕ ಎದುರುಕೊಳ್ಳುವಾಗ ಇಲ್ಲಿ ನಾವು ನೋಡ್ಬೋದು, ಎಲೀಷ ಅವನ ಹತ್ರ ಮಾತಾಡ್ತಾ ಇದ್ದಾನೆ. ಮೊದಲನೇದಾಗಿ ಒಂದು ಮನುಷ್ಯ, ದೇವರ ಮನುಷ್ಯನಿಗೆ ಇರಬೇಕಾಗಿರುವಂತ ಒಂದು ದೃಷ್ಟಿ, ಒಂದು ನೋಟ ಅಂದ್ರೆ ಅದು ಸ್ಪಿರಿಚುವಲ್ ಆಗಿರುವಂತ ಒಂದು ದೃಷ್ಟಿ. ದ ಐಸ್ ಆಫ್ ಸ್ಪಿರಿಚುಯಾಲಿಟಿ, ದ ಸೈಟ್ ಆಫ್ ಸ್ಪಿರಿಚುಯಾಲಿಟಿ. ನೋಡುವಂತ ದೃಷ್ಟಿ ಯಾವಾಗ ಕೂಡ ನಾವು ಆತ್ಮಿಕವಾಗಿ ನಾವು ನೋಡ್ಬೇಕು. ಹಲ್ಲೆಲೂಯಾ. ನಾವು ಯಾವಾಗ ಆತ್ಮಿಕವಾಗಿ ನಾವು ನೋಡ್ತೇವೆ, ನಾವು ಜಯ ಹೊಂದುತ್ತೇವೆ ಅಂತ. ಸೊ ಹಾಗಾಗಿ ಮೊದಲ ಎಲೀಷನ ಕಣ್ಣು ಎಷ್ಟು ಜನ ಇದ್ದಾರೆ ಅನ್ನೋದ್ರ ಮೇಲೆ ಇದ್ದಿಲ್ಲ. ಎಲೀಷನ ಕಣ್ಣಿತ್ತು ದೇವರ ಮೇಲೆ, ಆತ್ಮಿಕವಾಗಿ ಕಣ್ಣಿತ್ತು. ಅದಕ್ಕಾಗಿ ಅವನು ಆ ಒಂದು ಜನರ ಒಂದು ಸೈನ್ಯವನ್ನ, ದೊಡ್ಡ ಸೈನ್ಯವನ್ನ ನೋಡುವುದಕ್ಕಿಂತ ಮುಂಚೆ ಆತನು ದೇವರ ಸೈನ್ಯವನ್ನ ನೋಡಿದ್ದ. ಹಲ್ಲೆಲೂಯಾ. ಆ ರೀತಿಯಲ್ಲಿ ನಾವು ನೋಡ್ಬೇಕು. ಒಂದು ಟ್ರೂ ಮ್ಯಾನ್ ಆಫ್ ಗಾಡ್ ಆಟಿಟ್ಯೂಡ್ ಅಂದ್ರೆ he should see first God ಅಂತ. his eyes should be fixed on spiritual things, on heavenly things ಅಂತೆ. ಈ ಲೌಕಿಕ ವಿಚಾರಗಳಲ್ಲಿ ನೋಡಿ ಭಯ ಪಡೋದಕ್ಕಿಂತ ಮೊದಲು ಕಣ್ಣು ಬಂದು ಎಲ್ಲಿರ್ಬೇಕಂತೆ,
ದೇವರ ಮೇಲೆ ಇರಬೇಕು. ಮತ್ತೆ ಆತ್ಮಿಕವಾದಂಥ ಕಣ್ಣುಗಳು ನಮ್ದು ತೆರೆದಿರ್ಬೇಕು ಯಾವತ್ತೂ ಕೂಡ. ಹಲ್ಲೆಲೂಯಾ. ನಿನ್ನ ಆತ್ಮಿಕವಾದ ಕಣ್ಣು ಯಾವಾಗ ನಿನ್ನ ನಂಬಿಕೆಯಲ್ಲಿ ಬೇರೆ ಇರ್ತೀಯ ಅವಾಗೆ ತೆರೆದಿಲ್ಪಡ್ತದೆ. ಇಲ್ಲಾಂದ್ರೆ ಅದು ತೆರೆಯಲ್ಪಡೋದು ಸಾಧ್ಯವೇ ಇಲ್ಲ. ಯಾಕಂದ್ರೆ ನಿನ್ನ ಆತ್ಮಿಕವಾಗಿ ನೀನು ನೋಡುವುದನ್ನು ನೀನು ನಂಬುವುದೇ ಇಲ್ಲ. ಅದಕ್ಕಾಗಿ ನಿನ್ನ ನಂಬಿಕೆ ಇಲ್ಲ ಅಂದ್ರೆ ಆತ್ಮಿಕ ಕಣ್ಣುಗಳು ತೆರೆಯುವುದೇ ಇಲ್ಲ. ಹಲ್ಲೆಲೂಯಾ. ಅದು ಯಾವ ರೀತಿ ಇಲ್ಲ ಅಂದ್ರೆ ನಮ್ಗೆ ಉಸಿರಿಲ್ಲ ಅಂದ್ರೆ ನಮ್ಗೆ ನೋಡೋಕ್ಕಾಗುತ್ತಾ? ಇಲ್ಲ. ನಾವು ಬ್ರೆತ್, ನಮ್ಗೆ ಉಸಿರಾಡ್ತಾ ಇರಬೇಕು. ನಮ್ಗೆ ಅವಾಗೆ ಜೀವ ಇರ್ತದೆ. ನಮ್ಗೆ ಜೀವ ಇರುವಾಗನೇ ನಾವು ನೋಡ್ತೇವೆ, ನಾವು ನೋಡುವುದನ್ನು ನಾವು ಗ್ರಹಿಸ್ತೇವೆ. ಅದೇ ರೀತಿಯಲ್ಲಿ ಮೊದಲನೇದಾಗಿ ನಮಗೆ ನಂಬಿಕೆ ಇರಬೇಕು. ಆ ನಂಬಿಕೆಯಲ್ಲಿ ನಾವು ಬೇರೆ ಇರಬೇಕು. ನಾವು ಬೇರೆ ಇರುವಾಗಲೇ ನಾವು ಏನನ್ನ ಆತ್ಮಿಕವಾಗಿ ನಾವು ನೋಡುತ್ತೇವೋ ಅದು ನಂಬುತ್ತೇವೆ. ನಾವು ಏನನ್ನ ನಂಬುತ್ತೇವೋ ಅದು ಕಾರ್ಯ ಮಾಡ್ತದೆ. ಹಲ್ಲೆಲೂಯಾ. ಸೊ ಇಲ್ಲಿ ಫಸ್ಟ್ ಅವನೇನ್ ಹೇಳ್ತದಾನೆ? ಹೆದರ್ಕೊಂಡ್ಬೇಡ ಅಂತ ಹೇಳ್ತದಾನೆ. ಹಲ್ಲೆಲೂಯಾ. ಫಸ್ಟ್ ಮ್ಯಾನ್ ಆಫ್ ಗಾಡ್ ಏನ್ ಮಾಡಬಾರ್ದು? ಹೆದರಬಾರ್ದು. ಈ ಒಂದು ದಿನ ಲೆಟ್ಸ್ ಕನ್ಸಿಡರ್ ಎಲಿಷಾ ಬಂದು ನಮ್ಮ ಹತ್ರ ಮಾತಾಡ್ತಿದ್ದೀನಿ. ಯಾರ ಹತ್ರ? ಎಲಿಷಾನೇ ನಮ್ಮ ಹತ್ರ ಮಾತಾಡ್ತಾನೆ. ಯಾಕಂತಂದ್ರೆ ಈ ಮಾತು ಯಾರಾಡಿದ್ದು? ಎಲಿಷಾನೇ ಮಾತಾಡಿದ್ದು. ಯಾರಿಗೆ? ಅವನ ಸೇವಕನಿಗೆ ಮಾತಾಡ್ತಾ ಇರೋದು. ಯಾಕೆ? ಅಲ್ಲಿರುವಂತ ಸಿಚುವೇಶನ್ ಆ ರೀತಿಯಲ್ಲಿದೆ. ಹಲ್ಲೆಲೂಯಾ. ಟುಡೇ ಲೆಟ್ ಅಸ್ ಕನ್ಸಿಡರ್ ಎಲಿಷಾ ಇಸ್ ಕಮಿಂಗ್ ಅಂಡ್ ಗಿವಿಂಗ್ ಅಸ್ ಟ್ರೈನಿಂಗ್ ಅಲ್ವಾ? ಸೊ ಆತನ ಬಂದು ನಮ್ಗೆ ಉಪದೇಶ ಮಾಡ್ತಿದ್ದಾನೆ, ಆತನ ಬಂದು ನಮ್ಗೆ ಹೇಳ್ಕೊಡ್ತಾನೆ. ಅವ್ನು ಫಸ್ಟ್ ಬರ್ತಿದ್ದಾನೆ, ಎಲಿಷಾ ನಿಂತ್ಕೊಂತ ಹೇಳ್ತಿದ್ದಾನೆ, ಹೆದರಬೇಡ್ರಿ, ಏನ್ ಮಾಡ್ಬೇಡ್ರಿ, ಹೆದರಬೇಡ್ರಿ ಅಂತ. ಹಲ್ಲೆಲೂಯಾ. ಈ ಲೋಕದಲ್ಲಿ ನಾವು ಕೂಡ ಏನ್ ಮಾಡ್ಬೇಕು? ನಮ್ಮನ್ನ ನಾವು ಬಲಪಡಿಸ್ಕೊಳ್ಬೇಕು. ಎಲ್ಲಿ ಬಲಪಡಿಸ್ಕೊಳ್ಬೇಕು? ದೇವರಲ್ಲಿ ಬಲಪಡಿಸ್ಕೊಳ್ಬೇಕು. ಯಾವ ರೀತಿಯಲ್ಲಿ ಬಲಪಡಿಸ್ಕೊಳ್ಬೇಕು? ದೇವರ ವಾಕ್ಯದಲ್ಲಿಯೋ, ಪ್ರಾರ್ಥನೆಯಲ್ಲಿಯೋ, ನಂಬಿಕೆಯಲ್ಲಿಯೋ ಆತ್ಮಿಕ ಕಣ್ಣು ತೆರೆದು ನಮ್ಮನ್ನು ನಾವು ಪ್ರತಿನಿತ್ಯ ನಾವು ಬಲಪಡಿಸಿಕೊಳ್ಳುತ್ತಾನೇ ಇರಬೇಕು. ಹಲ್ಲೆಲೂಯಾ. ನಾವು ನಮ್ಮನ್ನ ಬಲಪಡಿಸಿಕೊಂಡಿಲ್ಲ ಅಂದ್ರೆ ಸುತ್ತಲಿರೋ ವೈರಿಗಳನ್ನ ನೋಡಿ ನಾವು ಹೆದರ್ಕೊಂಡು ಬಿಡ್ತೇವೆ. ಸುತ್ತಲಿರುವಂತ ಹೋರಾಟಗಳನ್ನ ನೋಡಿ ನಾವು ಬಿದ್ದು ಹೋಗ್ತೇವೆ. ಅದಕ್ಕಾಗಿ ಮೊದಲು ನಾವು ಮಾಡ್ಬೇಕಾಗಿರೋದೇನೋ ಎಲಿಷಾ ಹೇಳ್ತದನೆ, ಹೆದರಬೇಡ ಅಂತ. ಹಲ್ಲೆಲೂಯಾ. ಫಸ್ಟ್ ನಮ್ ಕೆಲಸ ಏನಂತೆ? ಹೆದರ್ಕೊಳ್ಳೋದು ಬೇಡ ಅಂತ. ಹಲ್ಲೆಲೂಯಾ. ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಇಟ್ಸ್ ಎ ವರ್ಡ್ ಇನ್ ದ ಬೈಬಲ್. ಇಟ್ಸ್ ಎ ವರ್ಡ್ ಫ್ರಮ್ ಮ್ಯಾನ್ ಆಫ್ ಗಾಡ್ ಇಸ್ ಟೆಲ್ಲಿಂಗ್ ನಾಟ್ ಫಿಯರ್. ನಾಟ್ ಎ ನಾರ್ಮಲ್ ಮ್ಯಾನ್ ಆಫ್ ಗಾಡ್, ಈಸ್ ಎ ಪ್ರಾಫಿಟ್ ಆಫ್ ಗಾಡ್. ಅವನು ಏನೇ ಮಾತಾಡಿದ್ರು ದೇವರಿಂದ ಬಂದದ್ದು ಮಾತಾಡ್ತಾನೆ. ಫಸ್ಟ್ ಅರ್ಥ ಮಾಡ್ಕೊಳ್ರಿ, ನಾವೇನು ಮಾಡಬಾರ್ದಂತೆ? ಈ ಲೋಕವನ್ನು ನಾವು ನೋಡಬಾರ್ದು, ನಾವು ಹೆದರ್ಕೊಂಡು ಮಾಡ್ದಂತೆ. ಯಾಕಂದರೆ ಈ ಲೋಕದಲ್ಲಿ ಇರುವವ್ರಿಗಿಂತ ನಮ್ಮ ಕಡೆ ಇರೋರೇ ದೊಡ್ಡವರಂತೆ. ಹಳೆ ಒಡಂಬಡಿಕೆಯಲ್ಲಿ ಆ ರೀತಿಯಲ್ಲಿ ಅವನು ಹೇಳ್ತಾನೆ, ಎಲಿಷಾ ಹೇಳ್ತಾನೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಯೋಹಾನ ಹೇಳ್ತಾನೆ, ಈ ಲೋಕದಲ್ಲಿ ಇರುವವರಿಗಿಂತ ನಮ್ಮ ಒಳಗಡೆ ಇರುವವರು ಹೆಚ್ಚಿನವರಂತೆ. ಹಲ್ಲೆಲೂಯಾ. ನೋಡಿ, ಆಗಿನ ಕಾಲದಲ್ಲಿ ಪ್ರಿವಿಲೇಜ್ ಹೆಂಗಿತ್ತು ಅಂದ್ರೆ, ಹಳೆ ಒಡಂಬಡಿಕೆಯಲ್ಲಿ ನಮ್ಮ ಕೂಡ ಇದ್ದಾರೆ, ನಮ್ಮ ಜೊತೆ ಇದ್ದಾರೆ ಅಂದ್ರು, ಹೊಸ ಒಡಂಬಡಿಕೆಯಲ್ಲಿ ನಮ್ಮ ಒಳಗಡೆನೆ ಇದ್ದಾರೆ. ಹಲ್ಲೆಲೂಯಾ. ಸೊ ಇವಾಗ ನಾವೇನ್ ಮಾಡ್ಬೇಕಂತ ಎಲಿಷಾ ಹೇಳ್ತದಾನೆ, ಹೆದರಬೇಡ, ಅವರ ಕಡೆಯಲ್ಲಿರುವವರಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಿನವರಾಗಿದ್ದಾರೆ ಎಂದು ಹೇಳಿ ಆ ರೀತಿಯಲ್ಲಿ ಹೇಳ್ತಾರಂತ. ಆದ್ರೆ 1 ಯೋಹಾನ 4:4 ಹೇಳ್ತದೆ, ಲೋಕದಲ್ಲಿರುವವನಿಗಿಂತ ನಿಮ್ಮೊಳಗೆ ಇರುವವರು ಹೆಚ್ಚಿನವರು ಅಂತ. ಈ ವಾಕ್ಯವನ್ನು ನಾವು ಬಿಟ್ಟು ನೋಡುವಾಗ ನಮಗೆ ಗೊತ್ತಾಗ್ತದೆ, ದೇವರು ನಮ್ಮ ಕೂಡ ಇದ್ದಾನೆ. ಹಲ್ಲೆಲೂಯಾ. ದೇವರು ನಮ್ಮ ಒಳಗಡೆ ಇದ್ದಾರೆ, ದೇವರು ನಮ್ಮ ಜೀವಿತದಲ್ಲಿದ್ದಾರೆ, ದೇವರು ನಾಳಿನ ದಿನದಲ್ಲಿದ್ದಾರೆ, ದೇವರು ಬರೋ ಭಾನುವಾರ ಕೂಡ ಆತನು ನಮ್ಮ ಜೀವಿತದಲ್ಲಿದ್ದಾರೆ, ದೇವರು ನಮ್ಮ ಭವಿಷ್ಯದಲ್ಲಿದ್ದಾರೆ, ದೇವರು ನಮ್ಮ ಕಡೆಯ ಉಸಿರು ಹೋಗಿ ನಾವು ಆತನನ್ನು ಸೇರುವವರೆಗೂ ಆತನು ನಮ್ಮ ಒಟ್ಟಿಗೆನೆ ಇದ್ದಾರೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ನಿತ್ಯತ್ವಕ್ಕೂ ಸೆಳೆದುಕೊಂಡು ಹಿಡಿದುಕೊಂಡೇ ಇದ್ದಾರೆ. ಹಲ್ಲೆಲೂಯಾ. ಟಿಲ್ ಟು ಎಟರ್ನಿಟಿ ಟು ಎಟರ್ನಿಟಿ ಗಾಡ್ ಈಸ್ holding you. Till to eternity, to everlasting, God is with you. And hallelujah. Not even for 1 second you cannot leave him. Not even for 1 second he will leave you. He is faithful to guide you. He is faithful to lead you. He is faithful to help you in any kind of situation, because he is a covenant keeping God. He is a promise keeping God. He is our Lord Jesus Christ. So ಅವ್ರು ಹೇಳ್ತಾ ಇದ್ದಾರೆ, ಏನ್ ಮಾಡಬಾರ್ದಂತೆ? ಹೆದರ್ಕೊಂಡ್ಬೇಡ. ಮೊದಲನೇ ಎಲಿಷಾ ನಮ್ಗೆ ಹೇಳ್ತಾನೆ, ಹೆದರ್ಕೊಂಡ್ಬೇಡ, ಅವರಲ್ಲಿ ಇರೋದ್ಕಿಂತ ನಮ್ಮ ಒಳಗಡೆ ಇರೋರು ದೊಡ್ಡ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಅವಾಗ ಎಲಿಷಾ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನೋಡ್ರಿ ಯಾವ ರೀತಿ ಪ್ರಾರ್ಥನೆ ಮಾಡ್ತಾನೆ ಗೊತ್ತಾ? ಹೇಳ್ತಾನೆ, ಯೆಹೋವನೇ ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಲು. ಈಗ ನಾವು ನೋಡಬೇಕು, ಅಲ್ಲಿ ಎಲಿಷನಿಗೆ ಎಷ್ಟು ಒಂದು ದೊಡ್ಡ ಒಂದು ಸಾಮರ್ಥ್ಯ, ಎಷ್ಟು ಒಂದು ದೊಡ್ಡ ಒಂದು ಮಾತು ಅವನಿಗೆ ಇತ್ತಂದ್ರೆ, ಜಸ್ಟ್ ಇಮ್ಯಾಜಿನ್ ಮಾಡ್ರಿ, ಇವಾಗ ನಾನು ಸುರೇಶ್ ಮಾತ್ರ ಇರುವಾಗ, ನಾನು ಸುರೇಶ್ ಕಾನ್ವರ್ಸೇಷನ್ ಆಗ್ತಾ ಇರುತ್ತೆ, ಬಟ್ ಇಮಿಡಿಯೇಟ್ ಆಗಿ ನಾನು ದೇವ್ರ ಹತ್ರ ಮಾತಾಡಿದಾಗ ಹೆಂಗಿರುತ್ತೆ?
ಇಲ್ಲಿ ಅದೇ ರೀತಿಲಿ ಆಗ್ತಾ ಇರೋದು. ಎಲೀಷಾ ಸೇವಕನಿಗೆ ಹೇಳ್ತಿದ್ದಾನೆ, ಮತ್ತೆ ಎಲೀಷಾ ದೇವ್ರಿಗೆ ಹೇಳ್ತಾ ಇದ್ದಾನೆ. ಅಂಡರ್ಸ್ಟ್ಯಾಂಡ್, ವೇರ್ ಇಸ್ ಗಾಡ್? ಗಾಡ್ ಇಸ್ ಇನ್ ಮಿಡ್ಸ್ ಆಫ್ ದೆಮ್. ಅಲ್ಲಿ ಅವರಿಬ್ಬರೇ ಇಲ್ಲ, ಮಧ್ಯದಲ್ಲಿ ದೇವರಿದ್ದಾರೆ. ರೆವಲ್ಯೂಷನ್. ಅವರು ಎಲೀಷಾ ಹೇಳ್ತಾ ಇದ್ದಾನೆ, ಹೆದರ್ಕೊಂಡ್ಬೇಡ, ಅವ್ರ ಜೊತೆ ಇರೋದಕ್ಕಿಂತ ದೊಡ್ಡ ಸೈನ್ಯ ನಮ್ಮ ಸಂಗಡ ಇದೆ ಅನ್ಬಿಟ್ಟು ಹೇಳ್ತಾನೆ. ದೇವ್ರೇ ಇವನ ಕಣ್ಣು ತೆರಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ದೇವ್ರು ಅವ್ನ ಕಣ್ಣು ತೆರೆದ್ ಬಿಟ್ರು. ಹಲ್ಲೆಲೂಯಾ. ಸೊ ಅವನು ಪ್ರಾರ್ಥನೆ ಮಾಡಿಲ್ಲ, ಅವ್ನು ಮೊರೆ ಇಟ್ಟಿಲ್ಲ, ಅವನು ಮಾತಾಡ್ದ. ಹಲ್ಲೆಲೂಯಾ. ಸೊ ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಬೇಕು. ಒಂದು ಮ್ಯಾನ್ ಆಫ್ ಗಾಡ್ ಯಾವತ್ತೂ ಕೂಡ ಏನ್ ಮಾಡ್ಬೇಕು? ಒಂದು ಮ್ಯಾನ್ ಆಫ್ ಗಾಡ್ ಎನ್ಕರೇಜ್ ಮಾಡ್ಬೇಕು. ಒಂದು ಮ್ಯಾನ್ ಆಫ್ ಗಾಡ್ ಏನ್ ಮಾಡ್ಬೇಕು? ಆತ್ಮೀಕವಾಗಿ ದೇವರ ಪಾಸಿಬಿಲಿಟಿನ ಮಾತಾಡ್ಬೇಕು. ದೇವರಾದ ಏನು ಆಗುತ್ತೆ ಅನ್ನೋದ್ರ ಮಾತಾಡ್ಬೇಕು. ಹಲ್ಲೆಲೂಯಾ. ಅವ್ನು ಹೇಳ್ಬೋದಾಗಿತ್ತಲ್ಲ, ಎಲೀಷಾ ತುಂಬಾ ಜನ ಇದ್ದಾರೆ, ಬಾ ಒಳಗೆ ಬಚ್ಚಿಕೊಂಬಿಡೋಣ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಎಲೀಷಾ ಗೊತ್ತಿತ್ತು, ನಾನು ನಿಂತಿರುವಂತ ಸ್ಥಳದಲ್ಲಿ ಯೆಹೋವನ ಪ್ರಸನ್ನತೆ ಇದೆ, ಅದಕ್ಕಾಗಿ ನಾನು ನಿಂತಿರುವಂತ ಸ್ಥಳದಲ್ಲಿ ಇವನನ್ನ ಎನ್ಕರೇಜ್ ಮಾಡ್ತೇನೆ ಅಂತ. ಹಲ್ಲೆಲೂಯಾ. ಎಲೀಷಾ ಬಂದ್ಬಿಟ್ಟು ಆ ಜನರ ದೊಡ್ಡ ಸೈನ್ಯವನ್ನ ಕೂಡ ನೋಡಿಲ್ಲ. ಎಲೀಷಾ ಬಂದ್ಬಿಟ್ಟು ಇವನ ನಂಬಿಕೆ ಬಿದ್ದು ಹೋಗಿದೆ, ಇವನು ಹೆದರ್ಕೊಂಡಿದ್ದಾನೆ ಅಂತ ಕೂಡ ನೋಡಿಲ್ಲ. ಎಲೀಷಾ ಮಾತ್ರ ನೋಡಿದ್ದು ಏನಂತೆ? ಅವನ ಪ್ರಸನ್ನತೆ, ದೇವರ ಪ್ರಸನ್ನತೆ ಇದೆ, ಅದಕ್ಕಾಗಿ ಅವನೇನ್ ಮಾಡ್ತಾ ಇದ್ದಾನೆ? ಯಾವುದನ್ನ ನೋಡಿಲ್ಲ, ಅವನ್ಗೆ ಹೇಳ್ತಾ ಇದ್ದಾನೆ, ಹೆದರ್ಕೊಂಡ್ಬೇಡ, ನಮ್ ಜೊತೆ ಇರೋರು ದೊಡ್ಡವರು, ಹಾಗಾಗಿ ದೇವ್ರೇ ಒಂದು ಕಣ್ಣ ತೆರಿ ಅಂತ ದೇವ್ರು ಏನ್ ಮಾಡ್ತಾರೆ? ಅವನು ಎಲೀಷಾ ಏನ್ ಮಾಡ್ತಾನೆ? ಅವನ ಹತ್ರ ಮಾತಾಡ್ತಿದ್ದಾನೆ. ಮಾತಾಡಿದ ತಕ್ಷಣ ಅವನ ಕಣ್ಗಳೇನಾಯ್ತು? ತೆರೆಯಲ್ಪಟ್ಟಿತ್ತು. ಹಲ್ಲೆಲೂಯಾ. ನಮ್ಮ ಸಿಚುವೇಶನ್ಸ್ ಹೆಂಗಿರ್ಬೇಕು ಅಂದ್ರೆ, ಇಬ್ರು ಕಾನ್ವರ್ಸೇಷನ್ ಇರುವಾಗ, ಇಬ್ರಿಗೂ ಭಯ ಬೀಳ್ತಾ ಇರುವಾಗ ಒಬ್ರು ಎದೊಳ್ಬೇಕು, ಹೇಳ್ಬೇಕು, ಎದ್ರುಕೊಂಡ್ಬೇಡ, ಈ ನೀಡು ಫುಲ್ಫಿಲ್ ಆಗುತ್ತೆ, ದೇವ್ರೇ ಇವನ್ ಕಣ್ಣನ್ನ ತೆರಿ ಅಂತ ಹೇಳ್ಬೇಕು. ಹಲ್ಲೆಲೂಯಾ. ದಟ್ ಈಸ್ ವಾಟ್ ಯು ಆರ್ ಕಾಲ್ಡ್ ಫಾರ್. ಯು ಆರ್ ಎನ್ ಪ್ರೆಸೆಂಟ್ ಟೈಮ್ ಪ್ರಾಫಿಟ್. ಹಲ್ಲೆಲೂಯಾ. ಈಗ ಇರುವ ಪ್ರವಾದಿ ನೀನಾಗಿದ್ಯಾ, ಈಗ ನೀನೇ ಎಲಿಯನಾಗಿದ್ಯಾ, ಈಗ ದೇವರು ನಿನ್ನಲ್ಲಿ ಏನ್ ಮಾಡಿದ್ದಾನೆ? ಒಂದು ಆಲೋಚನೆ ಇಟ್ಟಿರುವಂತ ಒಂದು ದೇವರ ರೈಚಸ್ ಇನ್ಸ್ಟ್ರೂಮೆಂಟ್ ನೀನಾಗಿದ್ಯಾ. ಹಲ್ಲೆಲೂಯಾ. ನಾವು ಅರ್ಥ ಮಾಡ್ಕೊಳ್ಬೇಕು ನಾವು ಯಾರಾಗಿದ್ದೇವೆ ಅಂತ. You cannot just commonly say that my name is Hanoka, my name is Suresh, but we need to say that I am what God calls me to be. ನಾನು ಏನಾಗಿದ್ದೇನೆ, ದೇವರು ನನ್ನ ಏನಂತ ನಾನು ಅದೇ ಆಗಿದ್ದೇನೆ ಅಂತ. ಹಲ್ಲೆಲೂಯಾ. I am Son of God, a child of God, a prophet of God, an apostle of God, I am a servant of God ಅಂತ ಹೇಳ್ಬಿಟ್ಟು ನಾವು ಡಿಕ್ಲೇರ್ ಮಾಡಬೇಕು. ವಾಟ್ ಎವರ್ ಐ ಸ್ಪೀಕ್ ದ ಪಾಸಿಬಿಲಿಟೀಸ್ ಆಫ್ ಗಾಡ್. ದೇವರಿಂದ ಆಗುವುದನ್ನೇ ನಾನು ಮಾತಾಡ್ತೇನೆ. ಜನರನ್ನ ನೋಡಿ ನಾನು ಮಾತಾಡೋದಿಲ್ಲ, ಪರಿಸ್ಥಿತಿಯನ್ನ ನೋಡಿ ನಾನು ಮಾತಾಡೋದಿಲ್ಲ, ಆದ್ರೆ ನನ್ನ ದೇವರು ಏನ್ ಮಾಡಕ್ ಆಗುತ್ತೆ ಅಂತ ನಾನು ಮಾತಾಡ್ತೇನೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೇಕು. ಹಲ್ಲೆಲೂಯಾ. ಯಾಕೆಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ದೇವರು ಯುದ್ಧ ಶೂರನಾಗಿರುವಂತ ದೇವರು, ಪರಾಕ್ರಮಿಯಾದ ದೇವರು, ಆತನು ಮೇಲಾಗಿರುವಂತ ದೇವರು, ಸರ್ವಶಕ್ತನಾದಂತ ದೇವರು, ಪ್ರೀತಿ ಉಳ್ಳಂತ ದೇವರು, ಕರುಣೆ ಉಳ್ಳಂತ ದೇವರು. ಆತನಲ್ಲಿ ಎಲ್ಲಾ ರೀತಿಯಾದಂತ ಏನಿದೆ ಗುಣಗಳು ಇದೆ. ಆತನಲ್ಲಿ ತುಂಬಾ ಪ್ರೀತಿ ಇದೆ, ಆತನಲ್ಲಿ ಕೋಪ ಕೂಡ ಇದೆ. ಆ ರೀತಿಯಲ್ಲಿ ನಾವು ಯಾರನ್ನೇ ನಾವು ಸಂಧಿಸುವಾಗ, ಯಾರ ಬಳಿ ನಾವು ಮಾತಾಡುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ನಾವು ಅವರಿಗೆ ಹೇಳ್ಬೇಕು, ದೇವ್ರೇ ಇವ್ರ ಕಣ್ಣನ್ನ ತೆರಿ ಅಂತ. ಹಲ್ಲೆಲೂಯಾ. ಅವರು ಪಾಪಿಗಳಾಗಿರುವಾಗ ಅವರಿಗೆ ಹೇಳ್ಬೇಕು, ದೇವರು ನಿನ್ನ ಪಾಪಗಳನ್ನ ಕ್ಷಮಿಸ್ತಾರೆ, ದೇವರೇ ಇವರನ್ನ ಕ್ಷಮಿಸು. ಇವ್ರ ಆತ್ಮದ ಕಣ್ಣುಗಳನ್ನ ತೆರೆದು ಇವ್ರೇನ್ ಮಾಡ್ಬೇಕು? ಅವರ ಪಾಪಕ್ಕೆ ಮನ ತಿರುಗಿ ರಿಪೆಂಟ್ ಆಗ್ಬಿಟ್ಟು, ದೇವರೇ ನಿನ್ನ ಸ್ವಂತ ರಕ್ಷಕನಾಗುವಂತೆ ಇವ್ರ ಕಣ್ಣುಗಳನ್ನ ತೆರಿ ಅಂತ ನಾವು ಮಾತಾಡ್ಬೇಕು. ಅವ್ರ ಕಷ್ಟದಲ್ಲಿ, ಬಾಧೆಗಳಲ್ಲಿ, ನೋವುಗಳಲ್ಲಿ, ಸಂಕಟಗಳಲ್ಲಿ ಇರುವಾಗ ಅವ್ರಿಗೆ ಹೇಳ್ಬೇಕು, ಯೆಹೋವಾ ರಾಫ ಆದಂತ ದೇವರು ನಿನ್ನ ಎಲ್ಲಾ ನಿನ್ನ ಎಲ್ಲಾ ಒಂದು ನೋವುಗಳನ್ನ ಏನ್ ಮಾಡ್ತಾನೆ? ಗುಣ ಮಾಡ್ತಾನೆ. ಯೆಹೋವಾ ಈರೆ ಆದಂತ ದೇವರು ನಿನ್ನ ಕೊರತೆಗಳನ್ನ ನೀಗಿಸ್ತಾನೆ. ದೇವರೇ ಇವ್ರ ಆತ್ಮಿಕ ಕಣ್ಣುಗಳನ್ನ ತೆರೆ ಅಂತ ನಾವು ಮಾತಾಡ್ಬೇಕಾಗ್ತದೆ. ಹಲ್ಲೆಲೂಯಾ. I want to speak to you. You are an prophet of God. You are a mouthpiece of God. Don't consider yourself as low. Consider yourself as your word will make an impact that to eternity ಅಂತ. ಹಲ್ಲೆಲೂಯಾ. ನೀನು ಇವಾಗ ಮಾತಾಡೋದು ಎಟರ್ನಿಟಿಯಲ್ಲಿ ಕೌಂಟ್ ಆಗ್ಬಿಡ್ತದೆ. ಹಲ್ಲೆಲೂಯಾ. ಇನ್ ದ ಬುಕ್ ಆಫ್ ರಿಮೆಂಬರೆನ್ಸ್ ಇಟ್ ವಿಲ್ ಬಿ ರೆಕಾರ್ಡೆಡ್. ಹಲ್ಲೆಲೂಯಾ. ಒಂದು ದಿನ ನಾವಿಲ್ಲಿ ಮಾತಾಡ್ತಾ ಇದ್ದೇವೆ, ಇಲ್ಲಿ ಕೂತ್ಕೊಂಡು ಕೇಳಿಸ್ಕೊಂತ ಇದ್ದೇವೆ, ಈ ಸ್ಥಳದಲ್ಲಿ ನಾವು ಬಂದಿದ್ದೇವೆ. ಇಟ್ ಈಸ್ ಬಿನ್ ರಿಟನ್ ಇನ್ ದ ಬುಕ್ ಆಫ್ ರಿಮೆಂಬರೆನ್ಸ್. ಹಲ್ಲೆಲೂಯಾ. It is not just written in the book of remembrance. That book of remembrance is in heaven. Hallelujah. About you and about I, it has been written in heaven. Hallelujah. It's a rejoicing thing. And today the whole angels of God, the whole the hosts of angels, the
heavenly host is witnessing today what we are listening ante. Hallelujah. And they are actively very much excited to move on your word ante. Hallelujah. ನೀನು ಆಜ್ಞೆ ಕೊಡುವಾಗ, ನೀನು ಮಾತಾಡುವಾಗ, come on heavenly force charge ಅಂತ ಹೇಳುವಾಗ, they are going running before you speak the word. ನೀನು ಹೇಳೋದಕ್ಕಿಂತ ಮುಂಚೆ ಅವರು ಬಂದು ಯುದ್ಧ ಮಾಡಕ್ಕೆ ಸಿದ್ಧವಾಗಿದ್ದಾರೆ. Hallelujah. Oh, thank you, Jesus. Anything, any problem, any kind of situation, any kind of lacking, any kind of battle, heavenly armies are ready to come and fight for you. Hallelujah. You are not alone. You are not been left over. You are not been left behind. You are been pushing front ante. Hallelujah. To do the will of God. Thank you, Jesus. Idi ದೇವದೂತರು ಕಾಯ್ತಾ ಇದ್ದಾರೆ. When will Suresh speak? I have been assigned from God to work for Suresh, and Suresh is not praying. They will be thinking like that. When we tell angels come help me, they will come in fractions of second. Hallelujah. It will not take even second to win your battle for angels ante. They will do it like this, in just even like this they can do it ante. Hallelujah. Just imagine how close is your victory. Your victory is closer than you speak ante. Hallelujah. Closer than you can imagine, closer than you can have faith ante. Hallelujah. When you have faith, when you hold on to faith, ದೇವರೇ ನಿನ್ನ ಕೈಯಲ್ಲಿ ಮಾಡಕ್ಕಾಗುತ್ತೆ, ದೇವರೇ ಇದು ನೀನು ಮಾಡ್ತೀಯ ನಂಬುವಾಗ, heavenly armies ಗೆ ನೀನು ಹೇಳುವಾಗ, angels ಗೆ ನೀನು ಮಾತಾಡುವಾಗ, they will come into force with all the heavenly armies and destroy your problems ante, your battles ante. ಏನೇ ಇರಬಹುದು destroy ಮಾಡಿಬಿಡ್ತಾರೆ. Whenever you are walking to any kind of wickedness, wicked places, any person who's been covered with any kind of wickedness, sickness, or any kind of ಏನು ಹೇಳ್ತಾರೆ ಡಿಮೋನಿಕ್ ಅಟ್ಯಾಕ್, ಪೊಸೆಷನ್, ಆಪರೇಷನ್, ಐ ವಿಲ್ ಸ್ಪೀಕ್ ಟು ಯು. ಏಂಜಲ್ಸ್ಗೆ ನೀನು ಚಾರ್ಜ್ ಕೊಡು ಯೇಸುವಿನ ನಾಮದಲ್ಲಿ. ದೇ ವಿಲ್ ಡಿಸ್ಟ್ರಾಯ್ ಕಂಪ್ಲೀಟ್ಲಿ ದ ಸ್ಪಿರಿಟ್ ವಿಚ್ ಇಸ್ ಆನ್ ದಟ್ ಮ್ಯಾನ್ ಅಂತ, and they will be set free. Hallelujah. That is what you are called for. You are called to assign angels to charge over your situations. Hallelujah. So ಈಗ ನಾವೇನಾಗಿದ್ದೇವೆ ನಾವು ಅರ್ಥ ಮಾಡ್ಕೊಳ್ಬೇಕು. ವಾಟ್ ಅಥಾರಿಟಿ ವಿ ಆರ್ ಕ್ಯಾರಿಯಿಂಗ್ ಅಂದ್ರೆ, ವಿ ಆರ್ ಕ್ಯಾರಿಯಿಂಗ್ ದ ಅಥಾರಿಟಿ ಆಫ್ ಎ ಪ್ರಾಫೆಟ್, ವಿ ಆರ್ ಕ್ಯಾರಿಯಿಂಗ್ ದ ಅಥಾರಿಟಿ ಆಫ್ ಸನ್ ಆಫ್ ಗಾಡ್ ಅಂತ. ಯೇಸು ಸ್ವಾಮಿ ಅಥಾರಿಟಿನೇ ಕ್ಯಾರಿ ಮಾಡ್ತಾ ಇದ್ದೀರಾ. ಹಲ್ಲೆಲೂಯಾ. ನಾನು ನಿಮ್ಗೆ ಹೇಳ್ಬೋದಾಗಿತ್ತು, ಇಲ್ಲ ನೀನು ಮೋಶೆದ್ ಕ್ಯಾರಿ ಮಾಡ್ತೀಯಾ, ನೀನು ಎಲಿಷಾದು ಕ್ಯಾರಿ ಮಾಡ್ತೀಯಾ, ನೀನು ಎಲೈಜಾದು ಕ್ಯಾರಿ ಮಾಡ್ತೀಯಾ. ನೋ, ಐ ವಾಂಟ್ ಟು ಟೆಲ್ ಯು, ಕ್ಯಾರಿ ದ ವೆರಿ ಅಥಾರಿಟಿ ಆಫ್ ಜೀಸಸ್ ಕ್ರೈಸ್ಟ್. Hallelujah. You are no lesser than anyone. You are above everyone because God gave His blood for you. Hallelujah. So consider yourself. ನಾನು ಅವ್ರಿಗಿಂತ ಅಲ್ಲೋ, ನಾನು ಇವ್ರಿಗಿಂತ ಅಲ್ಲೋ. ಇಲ್ಲ, ನೀನು ಎಲ್ಲರಿಗಿಂತ ಉನ್ನತ. ಯಾಕೆ ಅಂದರೆ ಕ್ರಿಸ್ತನು ನಿನಗೋಸ್ಕರ ರಕ್ತ ಕೊಟ್ಟಿದ್ದಾನೆ. ಉನ್ನತವಾಗಿರುವಂಥ ರಕ್ತದಿಂದ ನೀನು ತೊಳೆಯಲ್ಪಟ್ಟಿರೋದ್ರಿಂದ ನೀನು ಉನ್ನತನಾದಂಥ ಮನುಷ್ಯನಾಗಿದ್ಯಾ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಸೊ ಈ ಸಂದರ್ಭದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಮೊದಲು ಎಲಿಷನೇ ಬರ್ತಾ ಇದ್ದಾನೆ, ಮಾತಾಡ್ತಾ ಇದ್ದಾನೆ, ಎದುರು ಬೇಡ ಅಂತ ಹೇಳ್ಬಿಟ್ಟು ನಮಗೆ ಮಾತಾಡ್ತಾನೆ. ಎರಡನೇದಾಗಿ ಎಲಿಷ ಏನ್ ಹೇಳ್ತಾ ಇದ್ದಾನೆ, ದೇವ್ರ ಕಣ್ಣನ್ನ ತೆರಿ ಅಂತ ಇದ್ದಾನೆ. ಇವಾಗ ಮೊದಲನೇದಾಗಿ ನಾವು ಹೆದರ್ಕೊಂಡ್ಬಾರ್ದು. ಎರಡನೇದಾಗಿ ಏನ್ ಮಾಡ್ಬೇಕು, ನಮ್ಮ ಬಾಯಿನಲ್ಲಿ ಇರುವಂತ ಅಥಾರಿಟಿಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ಇಬ್ಬರೇ ಇಲ್ಲ, ನಮ್ಮ ಮಧ್ಯದಲ್ಲಿ ಯೆಹೋವನಿದ್ದಾನೆ. ನಾವಿಷ್ಟೇ ಜನ ಇಲ್ಲ, ನಮ್ಮ ಮಧ್ಯದಲ್ಲಿ ಪರಲೋಕದ ಸೈನ್ಯ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಹಲ್ಲೆಲೂಯಾ. ಅದಿನ ಎಲಿಷಾ ಅವನ ಸೇವಕ ಇಬ್ಬರೇ ನಿಂತ್ಕೊಂಡ್ರು. ಓ ಇಷ್ಟು ಜನ ಇದ್ದಾರೆ ಅಂತ ಭಯ ಪಡ್ತಾ ಇದ್ರು. ಆದ್ರೆ ಎಲಿಷಾ ಮೊದಲೇ ನೋಡ್ದ ಏನಿದೆ ಅಂತ ಹೇಳ್ಬಿಟ್ಟು. ಹಲ್ಲೆಲೂಯಾ. ಆ ರೀತಿಯಲ್ಲಿ ಒಂದು ಲೀಡರ್ಗೆ ಯಾವತ್ತೂ ಕೂಡ ಮುಂದಾಲೋಚನೆ ಇರಬೇಕು, ಯಾವತ್ತೂ ಕೂಡ ಅವ್ನು ಮುಂದೆ ನೋಡ್ತಾ ಇರಬೇಕು. ಯಾಕಂತಂದ್ರೆ ಎಲಿಷನು ಸೇವಕನ ಜೊತೆ ನೋಡ್ಕೊಂಡು ಎದುರ್ಕೊಂಡಿದ್ರೆ ಅವರಿಬ್ರು ಕಾಂಪ್ರಮೈಸ್ ಆಗಿ ಬಿದ್ದಿ ಹೋಗ್ಬಿಡ್ತಾ ಇದ್ರು. ಈ ಒಂದು ದಿನ ನಮ್ಗೆ ಈ ವಾಕ್ಯ ಸಿಗ್ತಾ ಇರ್ತಿಲ್ಲ. ಹಲ್ಲೆಲೂಯಾ. ಈ ಒಂದು ದಿನ ಈ ವಾಕ್ಯ ಎಷ್ಟೋ ಜನರೇಷನ್ಸ್ಗೆ ಬ್ಲೆಸ್ಸಡ್ ಆಗಿದೆ, ಬರುವಂತ ಜನರೇಷನ್ಸ್ಗೆ ಬ್ಲೆಸ್ಸಡ್ ಆಗಿದೆ. ಆ ರೀತಿಯಲ್ಲಿ ಆ ದಿನ ಎಲಿಷಾ ಮಾತಾಡಿದ್ದು ಈ ದಿನ ಬ್ಲೆಸ್ಸಡ್ ಆಗಿದೆ. ಮುಂದಿನ ದಿನ ಈ ವಾಕ್ಯ ಇಟ್ಟುಕೊಂಡು ಯಾರಿಗಾದ್ರೂ ಮಾತಾಡುವಾಗ ಅದೇನ್ ಮಾಡ್ತದೆ, ಎಲ್ಲ ಬರುವಂತ ಜನರೇಷನ್ಸ್ಗೆ ಏನಾಗ್ತದೆ, ಮಾರ್ಗವಾಗ್ತದೆ, ಧೈರ್ಯ ಕೊಡುವಂಥದ್ದಾಗಿದೆ, ಅದು ಆಶೀರ್ವಾದವಾಗ್ತದೆ. ಈ ಒಂದು ಸಂದರ್ಭದಲ್ಲಿ ಅಷ್ಟಕ್ಕೆ ಮುಗ್ದಿಲ್ಲ, ಅವನು ಹೇಳ್ತಾನೆ, ದೇವ್ರ ಕಣ್ಣನ್ನ ತೆರೆ, ನೋಡುವಂತೆ ಮಾಡು ಅಂತ ಹೇಳ್ತಾನೆ. ಆಗ ಏನಂತೆ ನೋಡಿ, ಪ್ರಾರ್ಥಿಸಲು ಯೆಹೋವನ ಅವನ ಕಣ್ಣುಗಳನ್ನು ತೆರೆದನು ಅಂತೆ. ಹಲ್ಲೆಲೂಯಾ. ಜಸ್ಟ್ ಇಮ್ಯಾಜಿನ್ ಹೌ ಕ್ವಿಕ್ ಡಸ್ ದ ಆನ್ಸರ್ ಕೇಮ್ ಫ್ರಮ್ ದ ಲಾರ್ಡ್.
ಅವನು ಹೇಳಿದ ತಕ್ಷಣ ಅವನ ಕಣ್ಣುಗಳು ತೆರೀತಂತೆ. ಇಮ್ಯಾಜಿನ್ ಮಾಡ್ರಿ, ಅವ್ನಿಗೆ ಫಾಸ್ಟಿಂಗ್ ಪ್ರೇಯರ್ ಮಾಡ್ಬೋದಾಗಿತ್ತು, ಅವನ ಮೇಲೆ ಕೈಗೆ ಪ್ರೇಯರ್ ಫುಲ್ ಲಾಂಗ್ ಪ್ರೇಯರ್, ಏಸುವಿನ ನಾಮದಲ್ಲಿ, ಏಸುವಿನ ನಾಮದಲ್ಲಿ, ಏಸುವಿನ ನಾಮದಲ್ಲಿ ಮಾಡ್ಬೋದಾಗಿತ್ತು. ನೋ, ದಿಸ್ ಮ್ಯಾನ್ ಅಂಡರ್ಸ್ಟುಡ್ ವಾಟ್ ಈಸ್ ಹಿಸ್ ಅಥಾರಿಟಿ ಇನ್ ಗಾಡ್. ಹಿ ಟೋಲ್ಡ್ ಲಾರ್ಡ್ ಓಪನ್ ಹಿಸ್ ಐಸ್. ಅಷ್ಟೇ, ಯೆಹೋವನೇ ಅವನು ನೋಡುವಂತೆ ಮಾಡು, ಅಷ್ಟೇ, ಒಂದೇ ಮಾತು. ನಾನು ಹೇಳ್ತೇನೆ, ನಮ್ಮ ಸಂಬಂಧ ದೇವರ ಜೊತೆ ಅನ್ಯೋನ್ಯತೆವಾಗಿರುವಾಗ ನೀನು ಒಂದು ಮಾತು ಹೇಳುವಾಗ ದೇವರು ಕೇಳ್ತಾರೆ. ಹಲ್ಲೆಲೂಯಾ. ಯು ನೀಡ್ ಟು ಹ್ಯಾವ್ ದಟ್ ಫೇತ್. ಹೇಳಿದ ತಕ್ಷಣ ಅವನು ಏನು ಮಾಡ್ದ, ಅವನಿಗೆ ನೋಡೋಕ್ಕೆ ಅವನಿಗೆ ವಿಸಿಬಲ್ ಆಯಿತು, ಅವನ ಕಣ್ಣನ್ನು ತೆರೆಯಲ್ಪಡ್ತು. ಅವಾಗ ಅವನು ದೇವರ ಅದ್ಭುತವನ್ನು ನೋಡುವವನಾದ. ಹಲ್ಲೆಲೂಯಾ. ಫಸ್ಟ್ ನೀನು ದೇವರ ಅದ್ಭುತನ ನೋಡ್ಬೇಕಂದ್ರೆ ನಿನ್ನ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಬೇಕು. ಹಲ್ಲೆಲೂಯಾ. ಈ ಲೋಕದ ವಿಷಯಗಳು, ಈ ಲೋಕದ ಜನರು, ಈ ಲೋಕದ ಪರಿಸ್ಥಿತಿ, ಈ ಲೋಕದಲ್ಲಿರುವಂತಹ ಹೋರಾಟ ಎಲ್ಲವೂ ನಮ್ಮ ಆತ್ಮಿಕ ಕಣ್ಣುಗಳನ್ನು ಮುಚ್ಚಿ ಈ ಲೋಕದಲ್ಲಿ ನಮ್ಮನ್ನು ಕುರುಡರನ್ನಾಗಿ ಮಾಡಿ, ಕೈ ಕಾಲುಗಳನ್ನು ಕಟ್ಟಿ, ನಂಬಿಕೆ ಇಲ್ಲದಂತೆ ಮಾಡಿ ಒಂದು ಕಡೆ ಬಿಸಾಕ್ಬಿಡ್ತಾರೆ. ಆದರೆ ನಾನು ಹೇಳ್ತೇನೆ, ಯಾವಾಗ ನಾವು ನಂಬಿಕೆಯಲ್ಲಿ ನಿಂತುಕೊಂಡು ನಾವು ಪ್ರಾರ್ಥಿಸ್ತೇವೆ, ಯಾವಾಗ ನಾವು ದೇವರನ್ನು ಅಂದುಕೊಂಡಿದ್ದೇವೆ, ಯಾವಾಗ ನಮ್ಮ ಕಣ್ಣುಗಳು ಪರ್ವತ ಕಡೆಗೆ ನೋಡ್ತದೆ, ಆ ಒಂದು ಸಂದರ್ಭದಲ್ಲೇ ನಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡ್ತದೆ. ನಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡುವಾಗ ವಿ ವಿಲ್ ಸಿ ದ ಹೆಲ್ಪ್ ಅಂತ ಫ್ರಮ್ ದ ಲಾರ್ಡ್ ಅಂತ. ಹಲ್ಲೆಲೂಯಾ. ಸೊ ಅವ್ರು ನೋಡ್ರಿ, ವಾಕ್ಯನ ಎಷ್ಟು ಅದ್ಭುತವಾಗಿ ಮಾತಾಡ್ತದೆ. ಏನಂತೆ, ಎಂದು ಪ್ರಾರ್ಥಿಸುವುದಲು ಯೆಹೋವನು ಅವನ ಕಣ್ಣುಗಳನ್ನು ತೆರೆದನು. ಆಗ ಎಲೀಷನ ರಕ್ಷಣೆಗಾಗಿ ಸುತ್ತಣ ಗುಡ್ಡೆಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥಗಳು ಆ ಸೇವಕನಿಗೆ ಕಂಡವು. ಹಲ್ಲೆಲೂಯಾ. ಇಲ್ಲಿರುವಂಥ ವರ್ಡ್ ನೋಡ್ರಿ, ಅರ್ಥ ಮಾಡ್ಕೊಂಡ್ರಿ, ಎಷ್ಟು ಸ್ಪಷ್ಟವಾಗಿ ಹೇಳ್ತಿದ್ದೆ. ಆಗ ಎಲೀಷನ ರಕ್ಷಣೆಗಾಗಿ ಅಂತ. ಹಲ್ಲೆಲೂಯಾ. ಯಾರ ರಕ್ಷಣೆಗಾಗಿ? ಎಲೀಷನ ರಕ್ಷಣೆಗಾಗಿ ಬಂದು ನಿಂತಿದ್ದ ಅಂತ. ಹಲ್ಲೆಲೂಯಾ. ಸೊ ಆಲ್ರೆಡಿ ಏನಂತೆ, ಅಗ್ನಿಮಯವಾದ ರಥಾಶ್ವಗಳು ಆ ಸೇವಕನಿಗೆ ಕಾಣಿಸಿದವು ಅಂತೆ. ಎಲೀಷಗೋಸ್ಕರವಾಗಿ ಸುತ್ತಣ ಗುಡ್ಡೆಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥಾಶ್ವಗಳು ಆ ಸೇವಕನಿಗೆ ಕಂಡವು ಅಂತೆ. ಇವಾಗ ಅರ್ಥ ಮಾಡ್ಕೊಳ್ರಿ, ಎಲೀಷನ ಸಹಾಯಕ್ಕಾಗಿ ಆ ಒಂದು ದಿನದಲ್ಲಿ ರಥಾಶ್ವಗಳು ಬಂದಿರುವಾಗ, ಈ ಒಂದು ದಿನ ಕೂಡ ನಿಮ್ಮ ಆತ್ಮದ ಕಣ್ಣುಗಳು ತೆರೆಯಲ್ಪಡುವಾಗ ಅದನ್ನ ನೀವು ನೋಡ್ತೀರಾ. ಹಲ್ಲೆಲೂಯಾ. ನಿಮ್ಮ ಸಹಾಯಕ್ಕಾಗಿಯೂ ಕೂಡ ದೇವರು ಅಗ್ನಿಯ ರಥಗಳನ್ನ ಕಳಿಸುವಂತ ದೇವರಾಗಿದ್ದಾರೆ. ಇವಾಗ ಅರ್ಥ ಮಾಡ್ಕೊಳ್ಬೇಕು, ಏನಂತೆ, ಎಲೀಷನ ಸಹಾಯಕ್ಕಾಗಿ ಬಂದಿದೆ. ಈ ಒಂದು ದಿನ ಕೂಡ ನಮ್ಮ ಸಹಾಯಕ್ಕಾಗಿ ಕೂಡ ದೇವರು ಕಳಿಸ್ತಾರೆ. ಆದರೆ ನಾವು ಮೊದಲು ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆದು ನಾವು ನೋಡುವವರಾಗಬೇಕು, ದೇವರ ಮೇಲೆ ನಂಬಿಕೆ ಇಡುವವರಾಗಬೇಕು, ದೇವರೊಟ್ಟಿಗೆ ಸಂಬಂಧ ಇಟ್ಟುಕೊಳ್ಳುವವರಾಗಬೇಕು. ಹಲ್ಲೆಲೂಯಾ. ಸೊ ಎಲೀಷಾಗೆ ಮೊದಲೇ ಗೊತ್ತಾಗ್ಬಿಡ್ತು, ಎಲೀಷಾ ಮೊದಲೇ ನೋಡ್ಬಿಟ್ಟ. ಎಲೀಷಾ ಅವ್ರನ್ನ ನೋಡೋಲ್ಗಿಂತ ಮುಂಚೆ ಅವನು ಎಟರ್ನಲ್ ಥಿಂಗ್ಸ್ನ ನೋಡ್ದ, ಸ್ಪಿರಿಚುವಲ್ ಥಿಂಗ್ಸ್ನ ನೋಡ್ದ, ಆದರೆ ಸೇವಕ ಫಿಸಿಕಲ್ ಥಿಂಗ್ಸ್ನ ನೋಡ್ದ. ಆದರೆ ನಾವು ಅರ್ಥ ಮಾಡ್ಕೊಳ್ಬೇಕು, ದೇವರು ಅವನ ಕಣ್ಣು ತೆರೆಯುವಾಗ ಅವನೇನ್ ಮಾಡ್ದ? ಫೈರ್ ಚಾರಿಯಟ್ಸ್ನ ಅವನು ನೋಡ್ದ. ಹಲ್ಲೆಲೂಯಾ. ಈ ಒಂದು ದಿನ ಕೂಡ ನಮ್ಮ ಪರಿಸ್ಥಿತಿ ಎಂಥದೇ ಆಗಿರಲಿ, ಲೆಟ್ ಅಸ್ ಫೋಕಸ್, ಲೆಟ್ ಅವರ್ ಇನ್ನರ್ ಮ್ಯಾನ್ಸ್ ಐಸ್, ನಮ್ಮ ಒಳಗಿರುವಂಥ ಆತ್ಮನ ಕಣ್ಣುಗಳು ತೆರೆಯಲ್ಪಡುವಾಗ ನಾವು ನೋಡುವಂಥದ್ದು ಏನಂತೆ, ಅಗ್ನಿಮಯವಾದ ರಥಗಳು. ಹಲ್ಲೆಲೂಯಾ. ಅದು ನಿನ್ನ ಸಹಾಯಕ್ಕೆ ನಿಂತಿದೆ. ಹಲ್ಲೆಲೂಯಾ. You are not alone. You are not yet been finished. ನಿಂದೆಲ್ಲ ಮುಗ್ದಿಲ್ಲ, ಏನೂ ಆಗಲಿಲ್ಲ. ನಿನ್ಗಾಗಿ ಅಗ್ನಿಮಯ ರಥಗಳು ನಿಂತಿವೆ. ದೇವರು ನಿನ್ನ ಕೂಡ ಇದ್ದಾರೆ. ದೇವರು ಕಾರ್ಯ ಮಾಡಲು ಶಕ್ತನಾಗಿದ್ದಾನೆ. ಒಂದು ಆತ್ಮೀಕವಾದ ಮನುಷ್ಯನ ಕಣ್ಣು ತೆರೆಯಲ್ಪಡಬೇಕು. ಒಂದು ಸೇವಕನ ಕಣ್ಣು ಯಾವತ್ತೂ ಕೂಡ ತೆರೆದೇ ಇರಬೇಕಂತೆ. ಹಲ್ಲೆಲೂಯಾ. ಓಕೆ, ಒಂದು ದಿನ ನಾವು ಕೇಳಿಸ್ಕೊಂಡ್ರೆ ಒಂದು ಮ್ಯಾನ್ ಆಫ್ ಗಾಡ್ದು ಅಥಾರಿಟಿ ಏನಂದರೆ, he needs to encourage, he needs to open the eyes of his servants, and also he needs to see spiritual things, and he needs to believe in God. Hallelujah. Hallelujah. Thank you Jesus. Thank you Jesus. ಎಷ್ಟೋ ಕಡೆ ದೇವರು
ಬೆಂಕಿ ಬಗ್ಗೆ ಮಾತಾಡ್ತಾರೆ. ಅಗ್ನಿಯ ರಥ ಅಂತ ನಾವು ಇವಾಗ ಓದಿದ್ರಿ, ನಾವು ಅದು ಅರ್ಥ ಮಾಡ್ಕೊಂಡ್ರಿ. ವಿ ಗಾಟ್ ಎ ನ್ಯೂ ರೆವಲೇಷನ್ಸ್ ಇನ್ ದಿ ಸ್ಕ್ರಿಪ್ಚರ್. ಬಟ್ ಐ ವಾಂಟ್ ಟು ಸ್ಪೀಕ್ ಟು ಯು. ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ಅವರ್ ಗಾಡ್ ಈಸ್ ಅನ್ ಕನ್ಸ್ಯೂಮಿಂಗ್ ಫೈರ್. ವಾಕ್ಯದಲ್ಲಿ ಬರೆಯಲ್ಪಡ್ತದೆ, ಇಬ್ರಿಯ ಬರೆದ ಪತ್ರಿಕೆ 12ನೇ ಅಧ್ಯಾಯ 23ನೇ ವಚನದಲ್ಲಿ. ಲೆಟ್ಸ್ ಓಪನ್ ದ ವರ್ಡ್ಸ್. Hebrews chapter 12. ಇಬ್ರಿಯರಿಗೆ 2ನೇ ಅಧ್ಯಾಯ 29ನೇ ವಚನ. Hebrews 12:29. God is consuming fire. Amen. ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. Hallelujah. Let's open another scripture, Psalms 97:3. As fire goes before him, guns of the enemies around about. ಆಮೇನ್. ಸೊ ದೇವರ ಮುಂದೆ ಬೆಂಕಿ ಹೋಗುತ್ತಂತೆ, ಸುತ್ತಲೂ ಇರುವಂಥ ವೈರಿಗಳನ್ನು ದಹಿಸಿ ಬಿಡ್ತದಂತೆ. ಹಲ್ಲೆಲೂಯಾ. ಈ ಒಂದು ದಿನ ನೀವು ಅರ್ಥ ಮಾಡ್ಕೊಳ್ಬೇಕು, ಈ ಒಂದು ದಿನ ನೀವು ಎನ್ಕರೇಜ್ ಮಾಡ್ಕೊಳ್ಬೇಕು, ನಿಮ್ಮನ್ನು ದೇವರಲ್ಲಿ ನೀವು ಎನ್ಕರೇಜ್ ಮಾಡಬೇಕು. ಓ, ದೇವರು ನನ್ನೊಟ್ಟಿಗೆ ಇರುವಾಗ, ದೇವರು ನನ್ನೊಳಗೆ ಇರುವಾಗ ಏನಂತೆ, ಬೆಂಕಿ ಹೋಗ್ತದೆ ಆತನ ಮುಂದೆ, ದೇವರ ಮುಂದೆ ಬೆಂಕಿ ಹೋಗ್ತದೆ. ನಿಮ್ಮ ಸುತ್ತಲೂ ಯಾವುದೇ ವೈರಿಗಳಿರಲಿ, ಹೋರಾಟ ಇರಲಿ, ಏನೇ ಇರಲಿ, ಸುತ್ತಲೂ ಇರುವಂಥ ಎಲ್ಲ ವೈರಿಗಳನ್ನ ನಿಮ್ಮ ಒಳಗಡೆ ಇರುವಂತ ದಹಿಸುವ ಅಗ್ನಿ ದಹಿಸಿ ಬಿಡ್ತಾನಂತೆ. ಹಲ್ಲೆಲೂಯಾ. He will consume all the enemies surrounded ಅಂತೆ. ಹಲ್ಲೆಲೂಯಾ. ಜಸ್ಟ್ ಇಮ್ಯಾಜಿನ್, ಈಗ ನಿಮ್ಮನ್ನ ಸರೌಂಡ್ ಮಾಡ್ಕೊಳ್ಳೋದು ಏನು? ನಿಮ್ಮನ್ನ ಸರೌಂಡ್ ಮಾಡ್ಕೊಳ್ಳೋದು ದೇವರ ಅಗ್ನಿ. ಯು ಕ್ಯಾರಿ ಗಾಡ್ಸ್ ಫೈರ್ ಇನ್ಸೈಡ್ ಯು. ಹಲ್ಲೆಲೂಯಾ. ಐ ವಾಂಟ್ ಟು ಸ್ಪೀಕ್ ಟು ಯು. ಯು ಆರ್ ಗಾಡ್ಸ್ ಫೈರ್. ನೀವೇ ದೇವರ ಬೆಂಕಿ ಆಗಿದ್ದೀರಾ. ಕೀರ್ತನೆ 100ನೇ ಅಧ್ಯಾಯ 4ನೇ ವಚನ ಓದ್ಕೊಳ್ಳೋಣ. Psalms 104, 100ನೇ ಅಧ್ಯಾಯ 4ನೇ ವಚನ. ನೋ 104, ಸಾರಿ 104:4, 104:4. Who makes his angels spirit, his ministers a flame of fire. Amen. His ministers ಅಂದ್ರೆ, his ministers is we, ಕನ್ನಡದಲ್ಲಿ ಹೇಳ್ತದೆ ಸೇವಕರನ್ನ. ಹಲ್ಲೆಲೂಯಾ. ಸೊ ನಮ್ಮನ್ನ ದೇವ್ರು ಏನ್ ಮಾಡ್ತಾರಂತೆ? ಬೆಂಕಿಯನ್ನಾಗಿ ಮಾಡ್ತಾರಂತೆ. His ministers a flame of fire ಅಂತೆ. He makes his ministers a flame of fire ಅಂತೆ. You are his flame of fire. Just imagine, he is, first ನಾವು ಓದಿದ್ದು, he is a consuming fire. Second is, before he goes fire and consumes all the enemies surrounded ante. Second one, third, he makes his servants as flame of fire. Hallelujah. You carry God himself inside you. You carry God's fire wherever you go, whatever you do. ಸುತ್ತಲೂ ನಿನ್ನ ಸುತ್ತಲೂ ಇರುವಂಥ ಎಲ್ಲ ವೈರಿಗಳನ್ನ ನಿನ್ನ ಒಳಗಡೆ ಇರುವಂಥ ಬೆಂಕಿ ದಹಿಸಿ ಬಿಡ್ತದೆ. ಹಲ್ಲೆಲೂಯಾ. ಇಮ್ಯಾಜಿನ್, ನೀನು ಹೋಗುವಂಥ ಸ್ಥಳಗಳು ಕ್ಲೆನ್ಸ್ ಆಗುತ್ತೆ. ನೀನು ಹೋಗುವಂಥ ಸ್ಥಳಗಳು ಎಲ್ಲವೂ ಕೂಡ ಏನಾಗ್ತದೆ, ವೈರಿಗಳಿರುವಂಥ ಸ್ಥಳಗಳು ಎಲ್ಲವೂ ದಹಿಸಿ ಬಿಡ್ತದೆ. ಅದು ಪರಿಶುದ್ಧವಾಗ್ತದೆ. ಹಲ್ಲೆಲೂಯಾ. ನಾನು ಯೋಚನೆ ಮಾಡ್ತದೆ, ಯಾಕೆ ದೇವರ ಮುಂದೆ ಬೆಂಕಿ ಹೋಗ್ಬೇಕು ಅಂತ? ಯಾಕೆ ಅಂದ್ರೆ ಆತನು ಹೋಗುವಂಥ ಸ್ಥಳ ಪರಿಶುದ್ಧವಾಗಬೇಕು. ಅದಕ್ಕೆ ಬೆಂಕಿ ಹೋಗಿ ಎಲ್ಲ ಎನಿಮಿಗಳನ್ನ ಡೆಸ್ಟ್ರಾಯ್ ಮಾಡುತ್ತೆ. ಎಲ್ಲ ಎನಿಮಿನ ವಿಕೆಟ್ನೆಸ್ನ, ಹೇಟ್ರೆಡ್, ಜೆಲಸಿ ಏನಿರ್ಬೋದು ಎಲ್ಲವನ್ನ ಕನ್ಸ್ಯೂಮ್ ಮಾಡುತ್ತೆ. ಆಮೇಲೆ ದೇವರು ಬರ್ತಾರೆ. ಹಲ್ಲೆಲೂಯಾ. ಇವತ್ತು ಆ ಮುಂದೆ ಹೋಗುವಂಥ ಬೆಂಕಿ ಬೇರೆ ಯಾರೂ ಅಲ್ಲ, ಆತನ ಸೇವಕರು. ಹಲ್ಲೆಲೂಯಾ. ನಾವು ಪ್ರಾರ್ಥನೆಗೆ ಬಂದಿದ ತಕ್ಷಣ ಏನು ಮಾಡ್ತೀವಿ? ನಾವು ಪ್ರಾರ್ಥನೆಗೆ ಬಂದಿದ ತಕ್ಷಣ ನಾವೇನು ಮಾಡ್ತೇವೆ? When we come here, what we will pray? We welcome you, Lord. You are God's fire. You are going before God
and consuming everything and asking God to come. Hallelujah. Amen. That is what the revelation is here. ನೀನು ದೇವರ ಮುಂದೆ ಹೋಗ್ತಾ ಇದೆಯಾ, ನೀನೇ ದೇವರ ಬೆಂಕಿಯಾಗಿದ್ಯಾ, ಸುತ್ತಲಿರುವಂಥ ವೈರಿಗಳನ್ನ ದಹಿಸಿ ಬಿಡುವಂಥ ಶಕ್ತಿ ದೇವರು ನಿನಗೆ ಕೊಟ್ಟಿದ್ದಾರೆ. ಈ ಒಂದು ದಿನ ನಾನು ನಿನಗೆ ಹೇಳ್ತೇನೆ, ಅಧಿಕಾರ ನಿನಗೆ ಕೊಟ್ಟಿದ್ದಾರೆ, ಅಧಿಕಾರ ನಿನ್ನ ಒಳಗಡೆ ಇದೆ. ಅದಕ್ಕಾಗಿ ನಿನ್ನ ಆತ್ಮೀಯ ಕಣ್ಣುಗಳನ್ನು ತೆರೆದು ನೀನು ದೇವದೂತರಿಗೆ ಮಾತಾಡಬೇಕು. ಅಗ್ನಿಯ ರಥಗಳ ದೇವದೂತರೇ ಇಳಿದು ಬಂದು ಸುತ್ತಲಿರುವಂಥ ವೈರಿಗಳನ್ನ, ಅಶುದ್ಧಾತ್ಮನ ಕ್ರಿಯೆಗಳನ್ನ ದಹಿಸಿ ಬಿಡ್ರೆ, ಎಲ್ಲಾ ದುರಾತ್ಮಗಳನ್ನ ಒಡೆದು ಒಗೆದು ತೊಳೆದು ದೂರ ಕೆಡವಿರಿ. ನನ್ನ ದೇವರು ಬರ್ತಾ ಇದ್ದಾನೆ, ನನ್ನ ದೇವರ ಕಾರ್ಯ ನಡೆಯುತ್ತದೆ, ನನ್ನ ದೇವರು ಕಾರ್ಯ ಮಾಡ್ತಾನೆ. ಈ ಸ್ಥಳದಲ್ಲಿ ಬರುವಂತವ್ರನ್ನ ದೇವರು ಕಾಪಾಡ್ತಾನೆ, ಈ ಸ್ಥಳದಲ್ಲಿ ಬರುವಂತವ್ರನ್ನ ದೇವರು ಕಟ್ಟುತ್ತಾನೆ, ಈ ಸ್ಥಳದಲ್ಲಿ ಬರುವಂತವ್ರನ್ನ ದೇವರು ರಕ್ಷಣೆ ಮಾಡ್ತಾನೆ, ಈ ಸ್ಥಳದಲ್ಲಿ ಬರುವಂತವರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡ್ತದೆ ಎಂಬುದಾಗಿ ನಾವು ಪ್ರಕಟ ಮಾಡಬೇಕಾಗ್ತದೆ. ಯು ಆರ್ ಗಾಡ್ಸ್ ಕನ್ಸ್ಯೂಮಿಂಗ್ ಫೈರ್, ಯು ಆರ್ ಗಾಡ್ಸ್ ಸರ್ವೆಂಟ್, ಯು ಆರ್ ಮಿನಿಸ್ಟರ್ಸ್ ಆಫ್ ಫ್ಲೇಮ್ of fire. You call upon the name of the Lord. The fire chariots will come before you and make war. Hallelujah. The heavenly host is waiting for your one command. Hallelujah. Just imagine there are thousands upon thousands ಏಂಜಲ್ಸ್. ಆದರೆ ಒಂದು ಏಂಜಲ್ ಹೇಳಿದ ಮಾತು ಇನ್ನೊಂದು ಏಂಜಲ್ ಕೇಳಲ್ಲ. ಆ ಏಂಜಲ್ಸ್ ಎಲ್ಲರೂ ಕೂಡ ಕೇಳೋದು ದೇವರ ಮಾತು ಮಾತ್ರ. ಆದರೆ ಈ ಒಂದು ದಿನ ಯೇಸು ಕ್ರಿಸ್ತನ ಮುಖಾಂತರವಾಗಿ ಅಧಿಕಾರ ನಮಗೆ ಕೊಡಲ್ಪಟ್ಟು ಆ ಏಂಜಲ್ಸ್ ಈ ಒಂದು ದಿನ ನಮ್ಮ ಮಾತನ್ನ ಕೇಳುವಂತೆ ದೇವರು ಮಾಡಿದ್ದಾರೆ. ಹಲ್ಲೆಲೂಯಾ. ದೇ ಆರ್ ವೈಟಿಂಗ್ ಆನ್ ಯುವರ್ ಕಮಾಂಡ್. There are many creations in heaven, but none listens to anything, but they listens to you. Imagine how privileged we are. ನಾವು ಇಲ್ಲಿ ಯಾರಿಗಾದ್ರೂ ಹೋಗ್ಬೇಕಾದ್ರೆ, ನಾವು ಯಾರಿಗಾದ್ರೂ ಏನಾದರೂ ಕೆಲಸ ಹೇಳಿದ್ರೆ ಅವರು ಇವರೇ ನನ್ಗೆ ಹೇಳ್ತಾರೆ ಅಂತ ಹೇಳ್ತಾರೆ. ಬಟ್ ಹೆವೆನ್ಲಿ ಆರ್ಮೀಸ್ ಆರ್ ವೈಟಿಂಗ್. ವಾಟ್ ಶಾಲ್ ಐ ಡೂ? ದೇ ಆರ್ ವೈಟಿಂಗ್. ಇಫ್ ಯು ಜಸ್ಟ್ ಸ್ಪೀಕ್, ದೇ ವಿಲ್ ಗೋ ಲೈಕ್ ಎ ಫ್ಲೇಮಿಂಗ್ ಫೈರ್, ಲೈಕ್ ಎ ವಿಂಡ್ ಅಂತ. ಹಲ್ಲೆಲೂಯಾ. Understand your authority in Christ. You are not a normal person. You are God's fire carrier vessel. Hallelujah. Hallelujah. So ದೇವರು ನಮಗೆ ಸ್ತೋತ್ರವಾಗಲಿ. ಅನೇಕ ವಿಚಾರಗಳು ದೇವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರು ಸ್ತೋತ್ರ ಮಾಡಿ ಕಣ್ಮುಚ್ಚಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ನಿನಗೆ ಮಹಿಮೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಅಪ್ಪ ದೇವರೇ, ನಮ್ಮ ಕಣ್ಣುಗಳು ತೆರೆಯಲ್ಪಡಲಿ. ಆತ್ಮಿಕ ಕಣ್ಣುಗಳು, ನಾವು ರಥಶ್ವ ಬಲಗಳನ್ನು ನೋಡುವಂತೆ ಯೇಸುವಿನ ನಾಮದಲ್ಲಿ ಕಣ್ಣುಗಳು ತೆರೆಯಲ್ಪಡಲಿ. ಕರ್ತನ ಸ್ವಾಮಿ, ನಿನ್ನ ಮಹಿಮೆ ಹೊಂದಿಕೋ. ಯೇಸುವೇ ಕರ್ತನ ಸ್ವಾಮಿ ಅಪ್ಪ. ಏಂಜಲ್ಸ್ಗೆ ಮಾತಾಡ್ತಾನೆ ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಅಶುದ್ಧಾತ್ಮನ ದುರಾತ್ಮನ ಕಾರ್ಯಗಳು ಹೊಡೆದಾಕಲು ನಿನ್ನ ಸೈನ್ಯ ಇಳಿದು ಬರಲಿ ದೇವರೇ. ನಿನ್ನ ರಥಗಳ ಸೈನ್ಯ, ಅಗ್ನಿಯ ರಥಗಳ ಸೈನ್ಯಗಳು ಇಳಿದು ಬಂದು ನಮ್ಮ ಸಹಾಯಕ್ಕೆ ಬರಲಿ ಅಂತ ಪ್ರಾರ್ಥಿಸ್ತೇನೆ. ಸ್ತೋತ್ರ ಮಾಡ್ತೇವೆ ದೇವರೇ, ನೀವು ಮಾತ್ರ ನಡೆಸ್ರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ ಆದ ದೇವರೇ, ಆಮೇನ್. Hallelujah. Wow, it was a really encouraging, fireful, like always. The word of God is full of fire, consuming fire. So today we got a revelation that we are the fire of God in place. I was not knowing that. I was thinking, where is the fire, Lord? But today I came to know I am the fire of God. Thank you for Pastor Arnav for encouraging us. We are feeling weak, but now we can feel the strength. That's why we should not feel